ಇನ್ನು ಗದಗದ ಲಕ್ಕುಂಡಿಯಲ್ಲಿನ ಉತ್ಖನನ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಪುರಾತನ ಕಾಲದ ಮಡಿಕೆಗಳು ಪತ್ತೆಯಾಗಿದೆ. ಈ ನಡುವೆ ಮನೆಯೊಂದರ ಒಳಗೆ ಶಿವ ಮಂದಿರ ಇರೋ ವಿಚಾರವೂ ಬಯಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಲಕ್ಕುಂಡಿಯಲ್ಲಿ 5ನೇ ದಿನಕ್ಕೆ ಕಾಲಿಟ್ಟ ಉತ್ಖನನ ಕಾರ್ಯ. ಉತ್ಖನನದ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ಇತಿಹಾಸ ಕೆದಕುತ್ತಿದೆ. ಇದರ ಭಾಗವಾಗಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೆಯುತ್ತಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡಲಾಗುತ್ತಿದೆ. 4 ದಿನದ ಉತ್ಖನನದಲ್ಲಿ ಶಿವಲಿಂಗ ಪಾಣಿಪೀಠ, ಶಿವಲಿಂಗ ಮೂರ್ತಿ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದ ನಾಗರಹಾವು, ಶಿಲಾಯುಗದ ಕೊಡಲಿ ಆಕಾರದ ಶಿಲೆ, ಪುರಾತನ ಕಾಲದ ಗಂಟೆ, ಪುರಾತನ ಕಾಲದ ಬೋದಿಗೆ ಪತ್ತೆಯಾಗಿತ್ತು. ಹೀಗೆ ಶುರುವಾದ ಉತ್ಖನನ ಕಾರ್ಯಕ್ಕೆ ಇವತ್ತು 5ನೇ ದಿನ. ಇಂದು ಕೂಡ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. 5ನೇ ದಿನವೂ ಕೂಡ ಉತ್ಖನನ ಕಾರ್ಯ ಮುಂದುವರಿದಿದೆ. ಇವತ್ತು ಕೂಡ ಒಂದು ಪುರಾತನ ಕಾಲದ ಮಡಿಕೆ ಒಂದು ಸಿಕ್ಕಿದೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳ್ಳಂಬೆಳಿಗ್ಗೆ ಏನು 1 ಅಡಿ ಅಗೆಯುವಷ್ಟರಲ್ಲಿ ಒಂದು ಪುರಾತನ ಕಾಲದ ಒಂದು ಮಡಿಕೆ ಪತ್ತೆಯಾಗಿದೆ. ನೋಡ್ಬೋದು, ನಾವು ತೋರಿಸ್ತೀವಿ. ಇದು ಪುರಾತನ ಕಾಲದ ಮಡಿಕೆ ಅಂತ ಹೇಳ್ತದೆ. ಈಗಾಗಲೇ ಅದು ಬಹುತೇಕ ಒಂದು 90ರಷ್ಟು ಭಾಗ ಅದು ತೆಗೆದಿದ್ದಾರೆ. ಇನ್ನು ಅದು ಹೊರ ತೆಗೆಯುವಂಥ ಕಾರ್ಯ ಇನ್ನೂ ಮುಂದುವರಿಯುತ್ತೆ. ಹೊರಗೆ ಮನೆ, ಒಳಗೆ ಹೋದ್ರೆ ಪುರಾತನ ದೇವಾಲಯ. ಉತ್ಖನನ ಕಾರ್ಯ ಒಂದು ಕಡೆ ಭರದಿಂದ ಸಾಗಿದ್ರೆ ಲಕ್ಕುಂಡಿಯ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ. ಹೌದು, ಇಲ್ಲಿ ನೋಡಿ, ಇದು ಹೊರಗಿನಿಂದ ನೋಡಿದ್ರೆ ಮನೆಯ ರೀತಿ ಕಾಣುತ್ತೆ. ಆದ್ರೆ ಇದರ ಒಳಗೆ ಐತಿಹಾಸಿಕ ದೇಗುಲವೇ ಹುದುಕಿ ಹೋಗಿದೆ. ಇದು ಹೊರಗಡೆ ನೋಡಿದ್ರೆ ಮನೆ ಕಾಣುತ್ತೆ, ನೋಡ್ಬೋದು. ಆದ್ರೆ ಒಳಗಡೆ ಹೋದ್ರೆ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಆ ಒಂದು ಈಶ್ವರ ದೇವಸ್ಥಾನ ಹೇಗಿತ್ತು ಅಂತನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ. ಒಳಭಾಗದಲ್ಲಿ ಇದು ಮನೆ ಒಳಗಡೆ ಹೋದರೆ ಒಂದು ದೇವಸ್ಥಾನ ಕಾಣುತ್ತೆ. ಯಾಕಂತಂದರೆ ಇದು ಸುಮಾರು ಈಗಾಗಲೇ ಅದು ಹೂತು ಹೋಗಿದೆ ನೆಲದಲ್ಲಿ. ಯಾಕಂತಂದರೆ ಇದು ಇತಿಹಾಸ ತಜ್ಞರ ಪ್ರಕಾರ, ಈ ಮನೆಯವರು ಹೇಳೋ ಇತಿಹಾಸ ತಜ್ಞರು ಬಂದು ಪರಿಶೀಲನೆ ಮಾಡಿದಾಗ ಇದೊಂದು ಈಶ್ವರ ದೇವಸ್ಥಾನ ಇಲ್ಲಿ ಇತ್ತು ಅಂಥೇಳಿ ಹೇಳಿದ್ದಾರೆ ಅಂತ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಈ ಒಳಗಡೆ ಈ ಸದ್ಯಕ್ಕೆ ಯಾವುದೇ ಮೂರ್ತಿ ಇಲ್ಲ. ಯಾಕಂದರೆ ಸುಮಾರು 10-11ನೇ ಶತಮಾನದ ಕಾಲದಲ್ಲಿರುವಂಥದ್ದು ಇದೆಲ್ಲ ಸಂಪೂರ್ಣ ಇದು ನೆಲದಲ್ಲಿ ಹೋಗಿಬಿಟ್ಟಿದೆ. ಇಲ್ಲಿನ ವಾಸ್ತು ಶಿಲ್ಪಗಳನ್ನ ನೋಡಿದ್ರೆ ಚಾಲುಕ್ಯರ ಕಾಲದ ದೇಗುಲ ಅಂತ ಇತಿಹಾಸಕಾರರು ಅಂದಾಜಿಸಿದ್ದಾರೆ. ಇದು ಪುರಾತನವಾದಂತಹ ದೇವಸ್ಥಾನ. ಇದು ಒಂದು ಮನೆಯ ಆವರಣದಲ್ಲಿ ಇರುವಂತಹ ದೇವಸ್ಥಾನ. ಇದು ಯಾವ ಕಾಲದ್ದು ಅಂತಂದ್ರೆ ಕಲ್ಯಾಣ ಚಾಲುಕ್ಯರದು ಇರಬಹುದು ಅನ್ನೋದಕ್ಕೆ ಇವೆಲ್ಲ ಸಿಂಬಲ್ ನೋಡ್ಬೋದು. ಇಲ್ಲೆಲ್ಲ ಯಾವ ಥರ ಶಿಲೆಗಳು ಇದಾವೆ ಅಂತೇಳಿ ಎಲ್ಲವೂ ಕೂಡ ಭಗ್ನಾಗಿ ಹೋಗಿಬಿಟ್ಟಿದ್ದಾವೆ. ಇವೆಲ್ಲ ನೋಡ್ಬೋದು. ಇದು ಸಿಂಹ, ಆನೆ ನೋಡಿದ್ರೆ ಇದು ಕಲ್ಯಾಣ ಚಾಲುಕ್ಯರದ ಕಾಲದ್ದು ದೇವಸ್ಥಾನ ಅಂತ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇವೆಲ್ಲ ಭಾಗದಲ್ಲಿ ನೋಡಬೇಕು. ಎಲ್ಲ ಯಾವ ಭಾಗದಲ್ಲಿ ಎಲ್ಲ ನೋಡ್ಬೋದು. ಯಾವ ಥರ ಒಂದು ಕಲೆಗಳು ಎಲ್ಲ ಸಂಪೂರ್ಣ ಭಗ್ನವಾಗಿ ಹೋಗಿದೆ. ಇದು ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದ್ದು ದೇವಸ್ಥಾನ ಇರ್ಬೋದು ಅಂತೇಳಿ ಈಗ ಇವೆಲ್ಲ ಏನು ಶಿಲ್ಪ ಕಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೊರಗಡೆ ನೋಡಿದ್ರೆ ಮನೆ, ಒಳಗಡೆ ಬಂದು ನೋಡಿದ್ರೆ ಇದು ದೇವಸ್ಥಾನ ಒಳಗಡೆ ಕಾಣುತ್ತೆ. ಇದು ಈಗ ಸದ್ಯಕ್ಕೆ ಪುರಾತನದ ಇತಿಹಾಸಕಾರರು ಹೇಳ್ಬೋದು ಅರ್ಧನಾರೇಶ್ವರ ದೇವಸ್ಥಾನ ಇರಬಹುದು ಅಂತೇಳಿ ಈಗಾಗಲೇ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ದೇಗುಲವಿರೋ ಮನೆ ಚೌಕಿ ಮಠ ಅನ್ನೋ ಕುಟುಂಬಕ್ಕೆ ಸೇರಿತ್ತು. ಸದ್ಯ ಪುರಾತತ್ವ ಇಲಾಖೆ ಮನೆ ಸಮೇತ ದೇವಾಲಯ ವಶಕ್ಕೆ ಪಡೆಯಲು ಪ್ಲಾನ್ ಮಾಡಿದೆ. ದೇಗುಲ ವಶಕ್ಕೆ ಪಡೆದು ಉತ್ಖನನ ಮಾಡುವ ಚಿಂತನೆ ನಡೆಸಿದೆ. ಇಲ್ಲಿ ವಾಸ ಮಾಡೋ ಚೌಕಿ ಮಠ ಕುಟುಂಬ ಸೂಕ್ತ ಪರಿಹಾರ ಕೊಟ್ರೆ ಜಾಗ ಬಿಟ್ಕೊಡ್ತೀವಿ ಅಂತಿದೆ. ಅಧಿಕಾರಿಗಳು ನಿಮ್ಮನ್ನು ಬಂದು ಸಂಪರ್ಕ ಮಾಡಿದಾರ, ಈ ಥರ ನೀವು ಬಿಟ್ಕೊಡ್ಬೇಕು, ನಿಮ್ಗೆ ಪರಿಹಾರ ಕೊಡ್ತೀವಿ ಅನ್ನೋ? ಇಲ್ಲರಿ, ಅವ್ರು ಯಾರು ಭೇಟಿ ಆಗಿಲ್ಲ. ನಮಗೆ ಸೂಕ್ತ ಪರಿಹಾರ ನಮ್ಮ ಸಿದ್ದು ಪಾಟೀಲ್, ಎಚ್ ಕೆ ಪಾಟೀಲ್ ಸೂಕ್ತ ಪರಿಹಾರ ಕೊಡಿಸ್ತಾರೆ ಅನ್ನೋ ನಮಗೆ ನಂಬಿಕೆ ಐತ್ರಿ. ಆ ನಂಬಿಕೆಲಿಂದ ನಾವು ಬಿಟ್ಕೊಡ್ತೀವಿ. ಬೇಕು ಅಂತಂದ್ರೆ ಏನಾದರೂ ಬೇಡಿಕೆ ಇಟ್ಟಿದ್ರಿ? ಇಲ್ಲರಿ, ಇಷ್ಟ ಬೇಕಂತ ಬೇಡಿಕೆ ಇಟ್ಟಿಲ್ರಿ. ನಮಗೆ ಸೂಕ್ತ ಪರಿಹಾರ ಒಂದೇ ಬೇಕ್ರಿ. ಲಕ್ಕುಂಡಿ ಇತಿಹಾಸ ರಹಸ್ಯ ಒಂದೊಂದಾಗಿಯೇ ಹೊರಬರ್ತಿದೆ. ಎಲ್ಲೇ ಆಗಿದ್ರೂ ಪುರಾತನ ಕಾಲದ ವಸ್ತು ಸಿಕ್ತಿರುವುದು ಕುತೂಹಲ ಮೂಡಿಸಿದೆ. ಶ್ರೀಮಂತಿಕೆ ನಾಡು, ಕಲೆಗಳ ಬೀಡು ಅಂತೇನು ಈಗ ಕರೆಸಿಕೊಳ್ತಾ ಇದೆ ಲಕ್ಕುಂಡಿ. ಇನ್ನೂ ಸಾಕಷ್ಟು ಕಲೆಗಳ ಮತ್ತು ಶಿಲ್ಪಕಲೆಗಳ ಶ್ರೀಮಂತಿಕೆ ಹೊರಬರುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.